ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಸಹಾಯ ಸದಾ ಇರಲಿ. ಇವತ್ತು ಹಲವು ರಾಜಕೀಯ ಬೆಳವಣಿಗೆಗಳಿವೆ. ನಾನು ಬೆಳಗ್ಗೆ ಮಾತನಾಡಿದ ಮೇಲೆ ಸಂಜೆ ಕೂತು ಯೋಚನೆ ಮಾಡ್ತಾಯಿದ್ದೆ, ಯಾವ ಸಬ್ಜೆಕ್ಟ್ ಬಗ್ಗೆ ಮಾತನಾಡೋದಪ್ಪ. ಅಷ್ಟು ವಿಚಾರಗಳಿವೆ. ಆದರೆ ಸಂಜೆ ಹೊತ್ತಿಗೆ ನನಗೆ ಮಂಡ್ಯ ರಾಜಕಾರಣದಲ್ಲಾಗುತ್ತಿರುವ ಬೆಳವಣಿಗೆ ಕುತೂಹಲ ಮೂಡಿಸ್ತು. ಮಂಡ್ಯ ಅನ್ನುವುದೇ ಭಾಳ ವಿಭಿನ್ನವಾದ ರಾಜಕೀಯ ಅಂಗಳ. ಕಳೆದ ಚುನಾವಣೆಯ ನೆನಪು ನಮಗಿನ್ನೂ ಇದೆ. ಸುಮಲತಾ ಪಕ್ಷೇತರರಾಗಿ ಅಲ್ಲಿ ಗೆದ್ದದ್ದು, ನಿಖಿಲ್ ಕುಮಾರಸ್ವಾಮಿ ಅವರು ನೆಲ ಕಚ್ಚಿದ್ದು, ಇದು ನೆನಪಾಗುತ್ತಿರುವ ವಿಚಾರ. ಆದರೆ ಕಳೆದ ಕೆಲವು ದಿನಗಳಿಂದ ವಿಭಿನ್ನವಾದ ಬೆಳವಣಿಗೆಗಳು ಪ್ರಾರಂಭ ಆಗಿವೆ. ಒಂದು JDS ಮತ್ತು BJP ನಡುವಿನ ಮೈತ್ರಿ. ಈ ಮೈತ್ರಿ ಆದ ಮೇಲೆ ಮಂಡ್ಯ ಕ್ಷೇತ್ರ ನನಗೆ ಬೇಕು ಎಂದು JDS ಪಟ್ಟು ಹಿಡಿದದ್ದು. ಹಾಗೆಯೇ ಬಹುಮಟ್ಟಿಗೆ BJP ವರಿಷ್ಠರು ಕೂಡ ಮಂಡ್ಯವನ್ನು JDSಗೆ ಬಿಟ್ಟು ಕೊಡಲು ಒಪ್ಪಿದ್ದಾರೆ ಅನ್ನುವ ವರದಿಗಳು. ಆದರೆ ಇದರ ಮಧ್ಯೆ ಸಿಕ್ಕಿ ಹಾಕಿಕೊಂಡವರು ಸುಮಲತಾ ಅವರು. ಸುಮಲತಾ BJPಯ ಜೊತೆ ಅವರು ಕೈ ಜೋಡಿಸಿದರು. BJPಗೆ ಅವರು ಸೇರುವ ಸಾಧ್ಯತೆ ಇತ್ತು. ಈ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರು BJPಯಿಂದ ನಿಲ್ತಾರೆ ಅನ್ನುವ ಮಾತಿತ್ತು. ಆದರೆ JDS ಮತ್ತು BJPಯ ಮೈತ್ರಿ ಬಹಳ ದೊಡ್ಡ ಪೆಟ್ಟು ನೀಡಿದ್ದು ಸುಮಲತಾ ಅವರಿಗೆ. ಹಾಗಿದ್ರೆ ಅವರ ನಂಬಿಕೆ ದ್ರೋಹ ಆಯಿತೆ. BJPಯ ವರಿಷ್ಠರು JDS ಸ್ನೇಹಕ್ಕಾಗಿ ಸುಮಲತಾ ಅವರನ್ನ ಕೈ ಬಿಟ್ಟರೆ ಅನ್ನೋ ಪ್ರಶ್ನೆ. ಆದರೆ ಬಹುಮಟ್ಟಿಗೆ ಕೇಳಿ ಬಂದ ಮಾತು, ಸುಮಲತಾ ಅವರು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅನ್ನೋದು. ಆ ಕಾರಣಕ್ಕಾಗಿಯೇ ಸದಾನಂದ ಗೌಡರಿಗೆ ನೀವು ಸ್ಪರ್ಧೆ ಮಾಡಬೇಡಿ ಅಂತ ಸೂಚನೆ ವರಿಷ್ಠರಿಂದ ಬಂದಿತ್ತು. ಅವರು ಕೂಡ ಅವರು ಹಸುವಿನಂಥವ್ರು ಕಂಡ್ರೆ, ಅವ್ರ ಹಸು ಸದಾ ನಗ್ತಾ ಇರ್ತಾರೆ. ಆ ಮನುಷ್ಯ ಪಾಪ ಅವ್ರ ರಾಜಕೀಯ ಬದುಕಿಗೆ ದೊಡ್ಡ ಒಂದು ಚಪ್ಪಡಿ ಕಲ್ಲನ್ನು BJP ವರಿಷ್ಠರು ಎಳೆದ್ಬಿಟ್ಟು ಆ ಸ್ಥಾನವನ್ನು ಸುಮಲತಾ ಅವರಿಗೆ ಬಿಟ್ಟು ಕೊಡ್ತಾರೆ ಅನ್ನೋ ಮಾತು. ಆದರೆ ಇವತ್ತು ಸುಮಲತಾ ಸ್ಪಷ್ಟಪಡಿಸಿದ್ದಾರೆ. ಅವರ ಬಹುಮುಖ್ಯವಾದ ಪ್ರಶ್ನೆ, ನಾನು ಮಂಡ್ಯವನ್ನು ಯಾಕೆ ಬಿಡಬೇಕು? ಮಂಡ್ಯದಿಂದಲೇ 3 ಬಾರಿ ಅಂಬರೀಷ್ ಅವರು MP ಆಗಿದ್ದರು. ಅವರು ಸಚಿವರಾದದ್ದು, ರಾಜ್ಯ ಸಚಿವ ಸಂಪುಟದಲ್ಲಿ ಕೇಂದ್ರ ಸಚಿವರಾದದ್ದು ಎಲ್ಲ ಮಂಡ್ಯದ ಪ್ರತಿನಿಧಿಯಾಗಿ. ಆ ಕಾರಣಕ್ಕಾಗಿ ನಾನು ಮಂಡ್ಯವನ್ನು ಬಿಡುವುದಿಲ್ಲ ಅನ್ನುವ ಮಾತನ್ನು ಹೇಳಿದರು. ಇದು ಭಾಳ ಮಹತ್ತರ ಬೆಳವಣಿಗೆ ಅಂತ ಅನಿಸುತ್ತೆ. ಹಾಗಿದ್ದರೆ ಈ ಬಾರಿಯೂ ಸುಮಲತಾ ಅವರು ಪಕ್ಷೇತರರಾಗಿ ಸ್ಪರ್ಧಿಸ್ತಾರೆ. ಮಂಡ್ಯ ಬಿಡುವುದಿಲ್ಲ, ಮಂಡ್ಯದಿಂದ ಸ್ಪರ್ಧಿಸ್ತೀನಿ ಅಂದರೆ ಸ್ಪಷ್ಟ ಅವರಿಗೆ BJP ಆ ಸ್ಥಾನವನ್ನು ಬಹುಮಟ್ಟಿಗೆ JDSಗೆ ಬಿಟ್ಟುಕೊಡುತ್ತೆ. ಈ ಕಾರಣಕ್ಕೆ ಹಾಗಿದ್ದರೆ ಸುಮಲತಾ ಅವರಿಗೆ BJPಯಿಂದ ಸೀಟ್ ಸಿಕ್ಕಿಲ್ಲ ಅಂದರೆ ಅವರು ಪಕ್ಷೇತರರಾಗಿ ಕಳೆದ ಬಾರಿಯಂತೆ ಸ್ಪರ್ಧಿಸಬೇಕು. ಆದರೆ ಕಳೆದ ಬಾರಿ ಇದ್ದ ಸ್ಥಿತಿ ಈಗ ಇಲ್ಲ ಅನ್ನುವುದು ಒಂದು. ಇವತ್ತು JDS ನಾಯಕರುಗಳ ಸಭೆ ಮಂಡ್ಯದಲ್ಲಿ ನಡೀತು ಅನ್ನುವ ವರದಿ ಇದೆ. ಆ ವರದಿಯ ಪ್ರಕಾರ JDSನ ಮಂಡ್ಯ ನಾಯಕರುಗಳು ಅವರು ನಿಖಿಲ್ ಕುಮಾರಸ್ವಾಮಿ ಅಥವಾ HD ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧಿಸಬೇಕು ಅನ್ನುವ ತೀರ್ಮಾನ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಮಂಡ್ಯದ ಹಲವು ನಾಯಕರುಗಳು, ಪುಟ್ಟರಾಜುವಿಂದ ಹಿಡಿದು ಹಲವರು ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಅವರು ಪಕ್ಷದ ವರಿಷ್ಠರು ಯಾವ ತೀರ್ಮಾನ ತೆಗೆದುಕೊಳ್ತಾರೋ ನಮಗದಕ್ಕೆ ಒಪ್ಪಿಗೆ ಇದೆ, ಆದರೆ ನಿಖಿಲ್ ಅವರೇ ಕಣಕ್ಕೆ ಇಳಿಯಬೇಕು, ಅದಿಲ್ಲದರೆ ಕುಮಾರಸ್ವಾಮಿ ಅವರೇ ಇಳಿಯಬೇಕು. ಇದು ಮಂಡ್ಯದ JDS ನಾಯಕರುಗಳ ತೀರ್ಮಾನ. ಹಾಗಿದ್ದರೆ JDS ನಿಖಿಲ್ ಕುಮಾರಸ್ವಾಮಿ ಅವರನ್ನು ಇಳಿಸುತ್ತಾ ಅಥವಾ HD ಕುಮಾರಸ್ವಾಮಿ ಅವರೇ ಇಳಿತಾರೆ ಕಣಕ್ಕೆ ಅಂತ ನನಗೆ ಅನ್ನಿಸುವ ಹಾಗೆ HD ಕುಮಾರಸ್ವಾಮಿಯವರು ಸ್ಪರ್ಧಿಸಿದರೂ ಸ್ಪರ್ಧಿಸಬಹುದು. ಕಾರಣ
ಇನ್ನು 5 ವರ್ಷಗಳ ಕಾಲ ಸುಮ್ಮನೆ ಇರುವುದಕ್ಕಿಂತ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಹೇಗೂ ಒಂದು ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಅವ್ರು ಆಲೋಚನೆ ಮಾಡಿರ್ಬೋದು. ಆದರೆ ಭಾಳಷ್ಟು ಜನ ಹೇಳಿದ ನಿಖಿಲ್ ಕುಮಾರಸ್ವಾಮಿಯವರು ಮಂಡ್ಯದಿಂದಲೇ ನಿಂತು ಸುಮಲತಾ ಅವರನ್ನು ಮಣಿಸಬೇಕು ಅನ್ನೋದು ವಾದ. ಹಳೆಯ ನೋವಿಗೆ ಹೊಸ ಮುಲಾಮು ಹಚ್ಚಬೇಕು ಅನ್ನೋದು. ಯಾಕಂದರೆ ಕುಮಾರಸ್ವಾಮಿಯವರು ತಮ್ಮ ಮಗನ ಭವಿಷ್ಯದ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಪಾಪ ಆರೋಗ್ಯ ಸರಿ ಇಲ್ಲ, ಇನ್ನೊಂದಿಲ್ಲ, ಮಗನಿಗೆ ಪಟ್ಟಾಭಿಷೇಕ ಮಾಡಿಬಿಟ್ಟು ಅವ್ರನ್ನ ಸಿಂಹಾಸನದ ಮೇಲೆ ಕೂಡಿಸಿ, ರಾಜಕೀಯ ಸಿಂಹಾಸನದ ಮೇಲೆ ಅವರಿಗೆ ಮಂಗಳಾರತಿ ಮಾಡಿ ಹೂವಿನಾರ ಹಾಕಿ ಎಲ್ಲ ಮಾಡಿಬಿಟ್ಟು ರಾಜಕೀಯ ನಿವೃತ್ತಿ ಪಡೆಯೋಣ ಅಂತಿದೆಯೋ ಏನೋ ಗೊತ್ತಿಲ್ಲ. ರಾಜಕೀಯ ನಿವೃತ್ತಿ ಪಡೆಯಲ್ಲ, ಸೊ ಮಗನನ್ನು ಒಂಥರ ರಿಹ್ಯಾಬಿಲಿಟೇಟ್ ಮಾಡಬೇಕು ಅನ್ನೋದು ಅವ್ರ ವಾದ. ಸೊ ಆ ಕಾರಣಕ್ಕಾಗಿ ಮತ್ತೊಮ್ಮೆ ಮಗನನ್ನು ಇಳಿಸ್ತಾರ. ಮತ್ತೊಮ್ಮೆ ಮಗನನ್ನು ಇಳಿಸಿದರೆ ನಿಖಿಲ್ ಕುಮಾರಸ್ವಾಮಿ ಸುಲಭವಾಗಿ ಗೆದ್ದು ಬಿಡ್ತಾರೆ. ಇಟ್ ಈಸ್ ನಾಟ್ ಸೋ ಈಸಿ. ಯಾಕೆಂದರೆ ಈಗ ಚಿತ್ರಣ ಬದಲಾಗಿದೆ. ಎಸ್, ನಿಖಿಲ್ ಕುಮಾರಸ್ವಾಮಿ ನಿಂತರೆ ಬಿ ಜೆ ಪಿಯ ಓಟು ಅವರಿಗೆ ಬರುತ್ತೆ, ಅನುಮಾನ ಬೇಕಾಗಿಲ್ಲ. ಆವಾಗ ಪ್ರಬಲ 3 ಪಕ್ಷಗಳ ಪೈಪೋಟಿ ಮಂಡ್ಯದಲ್ಲಿ ನಡೆಯುತ್ತೆ. ಒಂದು ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ JDS, ಇದು ಮತ್ತೊಂದು ಕಡೆ ಸುಮಲತಾ. ಸೊ ಈ ಒಂದು ಸನ್ನಿವೇಶದಲ್ಲಿ ಇಂಥವರೇ ಗೆಲ್ಲುತ್ತಾರೆ ಅಂತ ಹೇಳುವ ವಾತಾವರಣ ಕೂಡ ಈಗ ಇಲ್ಲ. JDS ಪಕ್ಷದ ಅಭ್ಯರ್ಥಿಗೆ BJP ಮತ ಬರುತ್ತೆ ನಿಜ, ಆದರೆ JDS ಈಗಾಗಲೇ ಸೋತಿರುವುದರಿಂದ ಕಳೆದ ಲೋಕಸಭಾ ಚುನಾವಣೆಯಲ್ಲಿ, ಅದಾದಮೇಲೆ ಮಂಡ್ಯ ಕ್ಷೇತ್ರ ವಿಧಾನಸಭಾ ಚುನಾವಣೆಯಲ್ಲೂ JDS ಸೋತಿದೆ. ಅಂದರೆ JDS ಮತ್ತು BJPಯ ಮೈತ್ರಿ ಏನಿದೆ, ಇದರಿಂದ JDSಗೆ ಈ ಮೊದಲು ಬರುತ್ತಿದ್ದ ಅಲ್ಪಸಂಖ್ಯಾತರ ಮತಗಳು ಸಾರಾಸಗಟಾಗಿ ಕಾಂಗ್ರೆಸ್ಸಿಗೆ ಹೋಗುತ್ತಾ, ಅದು ಕಾಂಗ್ರೆಸ್ಸಿಗೆ ಒಂದು ವಿನ್ನಿಂಗ್ ಕಾಂಬಿನೇಷನ್ ಆಗುತ್ತಾ, ಈ ಪ್ರಶ್ನೆಗಳಿವೆ. ಯಾಕೆಂದರೆ ತ್ರಿಕೋಣ ಸ್ಪರ್ಧೆಯಾದ ಸಂದರ್ಭದಲ್ಲಿ ಬೇರೆ, ಇದು ಪ್ರಬಲವಾದ ತ್ರಿಕೋಣ ಸ್ಪರ್ಧೆ ಅದು ನೋಡಿದರೆ. ಸೊ ಕಳೆದ ಚುನಾವಣೆಯಲ್ಲಿ ಸುಮಲತಾ ಇಂಡಿಪೆಂಡೆಂಟ್ ಆಗಿ ನಿಂತಾಗ ಎಲ್ಲ ಪಕ್ಷದವರು ಅವರಿಗೆ ಸಪೋರ್ಟ್ ಮಾಡಿದರು. ಕಾಂಗ್ರೆಸ್ನ ನಾಯಕರುಗಳ ಸಪೋರ್ಟ್ ಇತ್ತು ಅವರಿಗೆ ಇಂಡಿಪೆಂಡೆಂಟ್ ಆಗಿ. ಸೊ ಹೀಗಾಗಿ ಅವರು ಒಂಥರ ಎಮೋಷ್ನಲ್, ಭಾವನಾತ್ಮಕ ಸವಾರಿಯಲ್ಲಿ ಅವರು ಗೆದ್ದದ್ದು ಅಂತ. ಯಾಕೆಂದರೆ ಆಕೆ ಮಂಡ್ಯದ ಸೊಸೆ ಅಲ್ವಾ. ನಮ್ಮ ಅಂಬರೀಷ್ ಅವರ ಸಾವಿನ ನಂತರ ನಮ್ಮ ಸೊಸೆಯನ್ನು ಆರಿಸೋಣ ಅನ್ನುವ ಮಾತನ್ನು ಮಂಡ್ಯ ಜನರು ಅಂದ್ಕೊಂಡಿದ್ದರು. ಆದರೆ ನನಗೆ ಮುಖ್ಯ ಆಗೋದು ಗೊತ್ತಾ, ಇಡೀ ಮಂಡ್ಯದ ಮತದಾರರಿದ್ದಾರಲ್ಲ, ಐ ಅಪ್ರಿಸಿಯೇಟ್ ದೆಮ್. ನಾನು ಅವ್ರು ಗೌರವಿಸ್ತೀನಿ. ಅವರಿಗೆ ಅವರು ಹೇಗೆ ಅಂತಂದರೆ, ನಾನು ಭಾಳ ಸಂದರ್ಭದಲ್ಲಿ ಹೇಳಿದ ಹಾಗೆ ಅವರು ಜಾತಿ ಗೀತಿ ನೋಡಲ್ಲ. ಮಂಡ್ಯದ ಒಕ್ಕಲಿಗರು ಅವರು ಕೋಮುವಾದಿಗಳಾಗಲ್ಲ. ಅದು ಅವರ ಗುಣಧರ್ಮ, ಅದು ಮಂಡ್ಯದ ಜನರ ಗುಣಧರ್ಮ. ಸೊ ಅವರಿಗೆ ಸುಮಲತಾ ಸೊಸೆ ಅಂತ ಒಪ್ಪಿಕೊಳ್ಳೋದು ಗ್ರೇಟ್ನೆಸ್. ಅವಳು ಆ ನೋಡಿದ್ರೆ ಒಕ್ಕಲಿಗರು ಅಲ್ಲ ಅಥವಾ ಮಂಡ್ಯದವಳು ಅಲ್ಲ. ಆದರೆ ಅಂಬರೀಷ್ ಮೇಲಿನ ಪ್ರೀತಿ, ಅವರ ಮೇಲಿನ ಪ್ರೇಮ, ಅವ್ರ ಸೊಸೆ ನಮ್ಮೂರ ಸೊಸೆ ಅಂತ ಪ್ರೀತಿಯಿಂದ ಆಯ್ಕೆ ಮಾಡಿದರು. ಆದರೆ ಅದೇ ಸ್ಥಿತಿ ಈಗ ಇದ್ದೇ ಇದೆ ಅಂತ ನಾನು ಹೇಳಲ್ಲ, ಬದಲಾಗಿದೆ. ಯಾಕಂದರೆ ಒಬ್ಬರು MP ಆಗಿ 1 ವರ್ಷ ಇದ್ದರೆ ಜನರಿಗೆ ಸಾಕಷ್ಟು ನಿರೀಕ್ಷೆಗಳಿರ್ತವೆ ಕಣ್ರಿ. ಆ ನಿರೀಕ್ಷೆ ಈಡೇರಿಸೋದು ಸುಲಭ ಅಲ್ಲ. ಆ ಕಾರಣಕ್ಕಾಗಿ ಸ್ವಲ್ಪಟ್ಟಿಗೆ ಅವರ ಪಾಪ್ಯುಲಾರಿಟಿ ಗ್ರಾಫ್ ಇಳಿದಿರಬಹುದು. ಆದರೆ ಈ ಒಂದು ಸನ್ನಿವೇಶದಲ್ಲಿ ಒಂದು ಕಡೆ ಸುಮಲತಾ ಅವರ ಪಾಪ್ಯುಲಾರಿಟಿ ಗ್ರಾಫ್ ಕಡಿಮೆ ಆಗ್ತಾ ಇರೋದು, ಮತ್ತೊಂದು ಕಡೆ JDS ತನ್ನ ಮುಸ್ಲಿಂ ಬ್ಯಾಂಕನ್ನು ಮತವನ್ನು ಕಳೆದುಕೊಳ್ತಾ ಇರೋದು, ಇನ್ನೊಂದು ಕಡೆ ಕಾಂಗ್ರೆಸ್ ಇನ್ನೂ ಹನಿಮೂನ್ ಮುಗಿದಿಲ್ಲ, ಅವರ ಗ್ಯಾರಂಟಿಗಳು ಸ್ವಲ್ಪ ಮಟ್ಟಿಗೆ ಪರಿಣಾಮ ಬಿದ್ದೇ. ಆದ್ದರಿಂದ 3 ಪ್ರಬಲ ಪಕ್ಷಗಳ ಅಭ್ಯರ್ಥಿಗಳು ಕಣಕ್ಕೆ ಇಳಿತಾರೆ. ಈ ಸನ್ನಿವೇಶದಲ್ಲಿ ಮಂಡ್ಯದ ಮತದಾರರು ಯಾವ ತೀರ್ಮಾನವನ್ನು ತೆಗೆದುಕೊಳ್ಬೋದು, ಯಾರನ್ನು ಆರಿಸ್ಬೋದು, ಈ ಪ್ರಶ್ನೆ ಇದೆ. ಆದರೆ ನನಗೆ ಅನ್ನಿಸುವ ಹಾಗೆ ಇಲ್ಲಿ ಕೆಲವರ ರಾಜಕೀಯ ಭವಿಷ್ಯ ಏನಿದೆ, ಆ ರಾಜಕೀಯ ಭವಿಷ್ಯವೇ ಮುಕ್ತಾಯವಾಗುವ ಅಪಾಯ ನನಗೆ ಕಾಣುತ್ತೆ. ಮೊದಲನೇದಾಗಿ ಕುಮಾರಸ್ವಾಮಿ ಮತ್ತು ನಿಖಿಲ ಕುಮಾರಸ್ವಾಮಿಯವರು ನಿಂತು ಬಿದ್ದರೆ ಅವರು ಇನ್ನೂ ಮಂಡ್ಯದ ಕಡೆ ಬರಲಾರು ಅಂತ ಅನಿಸುತ್ತೆ. ಇನ್ನು ಸುಮಲತಾ ಬಿದ್ದರೂ ಕೂಡ ಎಸ್, ಅವಳ ರಾಜಕೀಯದ ಮೇಲೂ ಕೂಡ ಅತಿ ದೊಡ್ಡ ಆಘಾತ, ಕಪ್ಪು ಚಿಕ್ಕೆ ಅನಿಸುತ್ತೆ. ಆದ್ದರಿಂದ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರ ಇದೆಯಲ್ಲ,
ಅದು ಒಂದು ರೀತಿಯ ಕದನ ಕುತೂಹಲವನ್ನು ಸೃಷ್ಟಿಸಿದೆ. ಅಲ್ಲಿಯ ಬೆಳವಣಿಗೆಗಳು ಕಾಣ್ತಾ ಇದೆ. ಇಲ್ಲಿ ಇಂಥವರೇ ಗೆಲ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಆದರೆ ಸುಮಲತಾ ಮತ್ತು ದೇವೇಗೌಡರ ಕುಟುಂಬದ ರಾಜಕೀಯ ಭವಿಷ್ಯ ಇದೆಯಲ್ಲ, ಆ ಭವಿಷ್ಯ ಈ ಚುನಾವಣೆಯ ನಂತರ ನಿರ್ಧಾರ ಆಗುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ನಾಳೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ. ಎಲ್ಲರಿಗೂ ಶುಭರಾತ್ರಿ.